ಮನೇನ ಅವ್ರು ಸಿಂಪಲ್ ಅವ್ರು ಏನು ಮಾಡಿಲ್ಲ, ಯಾವ ಸಾಲನೂ ಮಾಡಿಲ್ಲ ಅಲ್ವಾ ಮೇಡಮ್? ಎಲ್ಲೂನು 1 ರೂಪಾಯಿನೂ ನಾನು ಸಾಲ ಮಾಡಿಲ್ಲ. ಇದೆ ಮೇಡಮ್ ನಿಮಗೆ 38,000 ಬರ್ತಾ ಇದೆ. 55 lakhs ಲೋನ್ ಆಯ್ತಲ್ವಾ ಮೇಡಮ್? 55. ಈ ಇನ್ಫಾರ್ಮೇಶನ್ ತುಂಬಾ ಯೂಸ್ಫುಲ್ ಆಗಿರ್ತದೆ ನೋಡೋರಿಗೆ. ರಿಜಿಸ್ಟ್ರೇಷನ್ ಕಾಸ್ಟ್ ಅಲ್ಲಿ 50% ನಾವು ಬೇರ್ ಮಾಡ್ತೀವಿ. ಎಂತ ಕೆಟ್ಟ ರಿಲೇಟಿವ್ಸ್ ಇರ್ತಾರಲ್ವಾ ಸರ್, ಬರ್ತಾರೆ, ಅವರು ಸಹ ಬಂದಿದ್ದಾರೆ. ಆಮೇಲೆ ನಾವು ಮುಂದೆ ನಿಂತು ಕಟ್ಸಿದ್ರು ಈ ತರ ಕಟ್ಟಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಆದ್ರೂ ಈಗ ಮನೆ ನೋಡ್ಬಿಟ್ಟು ನಮ್ಗೆ ಈ ಫೇಸ್ ಆಗಿ ಬರುತ್ತಾ, ಆ ಫೇಸ್ ಆಗಿ ಬರುತ್ತಾ. ಈ ಮನೆ ತಗೊಂಡ್ಮೇಲೆ ಅನದರ್ 15 years ಕಮಿಟ್ಮೆಂಟ್ ಇರುತ್ತೆ. ಗ್ರಹಣ ಬೇರೆ ಇತ್ತು ಮೇಡಮ್. ಅವತ್ತು ಗ್ರಹಣದ ದಿನಾನೇ ಎಲ್ಲ ಒಳ್ಳೆ ಕೆಲಸ ಮಾಡಬಾರ್ದು ಅದು ಇದು ಅಂತಾರೆ. ಅದೇ ಮತ್ತೆ ಇನ್ನೊಂದ್ ಸ್ವಲ್ಪ ನಾವು ಕೂಡಿಟ್ಕೊಳ್ಳೋಣ, ಅದು ಸಾಧ್ಯ ಇಲ್ಲ ಸರ್. ಯಾರು ಏನ್ ಬ್ಯಾಗ್ ತುಂಬಾ ದುಡ್ಡು ಇಟ್ಕೊಂಡು ಯಾರು ಮನೆನ ಪರ್ಚೇಸ್ ಮಾಡಲ್ಲ. ಇದು ಈಸಿ ಅಲ್ಲ, ತುಂಬಾ ದೊಡ್ಡ ಅಮೌಂಟ್ ಇರುತ್ತೆ, ತುಂಬಾ ವರ್ಷದ ಡಿಸಿಷನ್ ಇರ್ತದೆ. ಒಂದ್ ಕಡೆ ಬೇರೆಯವರೆಲ್ಲ ಹೇಳೋದ್ ನೋಡಿ, ರೆಡಿ ಮನೆಗಳು ತಗೋಬಾರ್ದು, ಹಂಗ್ ಮಾಡಿರ್ತಾರೆ. ನಮಸ್ಕಾರ ಎಲ್ರಿಗೂ. ಈ ಮನೆ ಸೆಪ್ಟೆಂಬರಲ್ಲಿ ಸೇಲ್ ಆಗಿತ್ತು. ಈ ಮನೆನ 90 ಲಕ್ಷ ಕೊಟ್ಟು ತೊಗೊಂಡಿದ್ದಾರೆ. ಇದೇ ಮನೆ ಕೆಳಗಡೆ ಒಂದು ಮನೆ ಇದೆ, ಮೇಲೊಂದು ಮನೆ ಇದೆ. ಸೊ ಈ ಮನೆನ ಆಫ್ಟರ್ 6 months ಆಗಿದೆ. ಇದು 6 months ಆದಮೇಲೆ ಏನಾಗಿದೆ, ಹೆಂಗಿದೆ ಎಲ್ಲ ವಿಚಾರ ಮಾಡೋಣ. ಓನರ್ ಜೊತೆ ಡೈರೆಕ್ಟ್ ಮಾತಾಡೋಣ. ಎಲ್ಲ ತುಂಬ ಇನ್ಫಾರ್ಮೇಷನ್ ಸಿಗೋದಿದೆ, ಬನ್ನಿ ಹೋಗೋಣ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಇವರು ಕಾವ್ಯ ಅಂತೇಳಿ. ನಮಸ್ತೆ ಮೇಡಮ್ ಹೇಳಿ, ನೀವೆಲ್ಲಿ ವರ್ಕ್ ಮಾಡ್ತಿರೋದು? ನಾನು CG ಹಾಸ್ಪಿಟಲಲ್ಲಿ SDA ಆಗಿದ್ದೀನಿ ಸರ್. ಓಕೆ. ಈ ಮನೆ ತಗೊಂಡಿದ್ದು ಆಲ್ಮೋಸ್ಟ್ 6 months ಆಗಿದೆ ಅನ್ಸುತ್ತಲ್ಲ? ಆಗಿದೆ ಸರ್, 6 months ಆಗಿದೆ ಅಲ್ವಾ? ನೀವು ನಮ್ಮನ್ನು ಹೆಂಗೆ ಕಾಂಟ್ಯಾಕ್ಟ್ ಆದ್ರಿ? ಸರ್ ಹಂಗೆ ನಾವು ಮನೇನ ಸರ್ಚ್ ಮಾಡ್ತಾ ಇದ್ವಿ ಸರ್. ಮನೇನ ಅಲ್ಲಿ ಇಲ್ಲಿ ಹೋಗಿ ನೋಡ್ತಾನೆ ಇರ್ತಾ ಇದ್ವಿ. ಆಗ ಯೂಟ್ಯೂಬ್ ನಲ್ಲಿ ನಿಮ್ದು ಒಂದು ನಂಬರ್ ನಾನು ಹಳೇದು 1-2 ವರ್ಷದ ಹಿಂದೆನೆ ನಾನು ಸೇವ್ ಮಾಡ್ಕೊಂಡಿದ್ದೆ. ಬಟ್ ನನಗೆ ಕಾಂಟ್ಯಾಕ್ಟ್ ಮಾಡೋ ಟೈಮ್ ಬಂದಿರ್ಲಿಲ್ಲ ಅನ್ಸುತ್ತೆ. ಅವಾಗ ಸುಮ್ನೆ ನೋಡ್ತಾ ಇದ್ವಿ, ಕಾಲ್ ಮಾಡಿದ್ವಿ ನಿಮ್ಗೆ. ತಾವೇ ಬಂದು ಪಿಕ್ ಮಾಡಿದ್ವಿ. ಅಲ್ಲ 2 ವರ್ಷದ ಹಿಂದೆ ಏನಕ್ಕೆ ಸೇವ್ ಮಾಡಿ ಇಟ್ಕೊಂಡಿದ್ರಿ? ಹಾಗೆ ಮನೆ ನೋಡ್ತಾ ಇದ್ವಿ ಸರ್, ಸರ್ಚ್ 2 ವರ್ಷದಿಂದನೂ ತಲೆಲಿತ್ತು ಮನೆ ತಗೋಬೇಕು ಅಂತ. ಮನೆ ತಗೋಬೇಕು ಅಂತ 2 ವರ್ಷದಿಂದನೂ ಇತ್ತು. ಬಟ್ ನಮ್ಗೂನು ಎಲ್ಲ ಫೈನಾನ್ಷಿಯಲ್ ಅದು ಇದು ಎಲ್ಲಾನು ನೋಡ್ಕೊಂಡ್ ಮಾಡ್ಬೇಕಾಗಿತ್ತಲ್ವಾ, ಹಂಗಾಗಿ ಸ್ವಲ್ಪ ಹೋಲ್ಡ್ ಅಲ್ಲೇ ಇಟ್ಕೊಂಡ್ ಬಂದಿದ್ವಿ. ಬಟ್ 2 ವರ್ಷದಿಂದ ಮನೆ ನೋಡಿದ್ರಾ? ನೋಡಿದ್ವಿ ಸರ್. ಅಲ್ಲೊಂದ್ ಯಾವ್ದೋ ಮನೆ ಕನ್ಸ್ಟ್ರಕ್ಷನ್ ಆಗ್ಬೇಕಾದ್ರೆ ನೋಡಿದ್ವಿ. ಬಹಳ ಚೆನ್ನಾಗೂ ಇತ್ತು ಅದು. ಇನ್ನೇನ್ ತಗೋಬೇಕು ಅನ್ನೋ ಅಷ್ಟ್ರಲ್ಲಿ ಸ್ವಲ್ಪ ಫ್ಯಾಮಿಲಿಲೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿ ಹೋಲ್ಡ್ ಆಯ್ತು ಸರ್. ಅವತ್ತು ನಿಮ್ಗೆ ಕಾಲ್ ಮಾಡಿದ್ವಿ. ಯೂಟ್ಯೂಬ್ ನಲ್ಲಿ ಮತ್ತೆ ನೋಡ್ತಾ ಇದ್ವಿ, ಎಲ್ಲ ಚೆನ್ನಾಗಿದೆ ಕನ್ಸ್ಟ್ರಕ್ಷನ್ಸ್ ಇವ್ರದ್ದು ಅಂತ ಹೇಳಿ ಕಾಲ್ ಮಾಡಿದ್ವಿ ಸರ್. ಮತ್ತೆ ಆಮೇಲೆ ತಾವೇ ಬಂದು ಪಿಕ್ ಮಾಡಿದ್ರಿ. ಬಾಲಾಜಿ ಸರ್ಕಲ್ ಹತ್ರ ಬಂದ್ವಿ ನಾವು. ಆಕ್ಚುಲಿ ನೋಡಿ, ಅವತ್ತು ಈ ಮನೆ ತೋರ್ಸ್ಬೇಕಾದ್ರೆ ಆಕ್ಚುಲಿ ಹಂಗೆ ಯಾರನ್ನೂ 90% ಪಿಕ್ ಮಾಡಲ್ಲ. ಬಟ್ ಇವರು, ನಾನು ಆಕ್ಚುಲಿ ಯಾರನ್ನ ತೋರಿಸಿ ಅಲ್ಲೇ ಹೊರಟಿದ್ದೆ. ಸಂಡೇ ಈವ್ನಿಂಗು ಬಂದ್ರು, ತೋರಿಸ್ದೆ. ಮತ್ತೆ ಇಲ್ಲಿಗೆ ಬಂದಿದ್ದೆ, ಫೋನ್ ಮಾಡಿದ್ರು ಮನೆ ನೋಡ್ಬೇಕಿತ್ತು ಅಂತ. ಹೌದಾ, ಎಲ್ಲಿದ್ದೀರಾ? ಪಾಪ ಇವ್ರು SS ಲೇಔಟ್ ಅಲ್ಲಿ ಇದ್ರು, ಈ ಏರಿಯಾ ಗೊತ್ತಾಗ್ತಿಲ್ಲ. ಅಲ್ಲಿಗೆ ಗೊತ್ತಾಯ್ತು ಲೇಡಿ ಇದಾರೆ, ಇವ್ರಿಗೆ ಅಷ್ಟೊಂದು ಗೊತ್ತಾಗ್ತಿಲ್ಲ, ನಾವೇ ಕರ್ಕೊಂಡ್ ಬಂದ್ರೆ ಬೆಟರ್ ಅಂತ ಕರ್ಕೊಂಡ್ಬಂದು ಮನೆ ತೋರಿಸಿದ್ವಿ. ಹೇಗಿತ್ತು ಮೇಡಮ್ ಮನೆ ನೋಡಿ? ನಮ್ಗೆ ಏನು ಅವತ್ತು ಗ್ರಹಣ ಬೇರೆ ಇತ್ತು ಮೇಡಮ್. ಅವತ್ತು ಗ್ರಹಣದ ದಿನಾನೇ ಎಲ್ಲ ಒಳ್ಳೆ ಕೆಲಸ ಮಾಡಬಾರ್ದು ಅದು ಇದು ಅಂತಾರೆ. ಬಟ್ ನಮಗ್ ನೋಡಿದ ತಕ್ಷಣ ನಾವು ಗ್ರಹಣ ಇರ್ಲಿ ಏನೇ ಇರ್ಲಿ ನಾವು ಮನೆ ಬಿಡಬಾರ್ದು ಅಂತ 10,000 ಅಡ್ವಾನ್ಸ್ ಮಾಡ್ಬಿಟ್ಟೆ ಸರ್ ಹತ್ರ ಮಾತಾಡಿ, ಸರ್ ನಮ್ದೇ ಇದು ಮನೆ, ಮತ್ತೆ ಬೇರೆ ಯಾರಿಗೂ ಕಮಿಟ್ ಆಗ್ಬೇಡಿ ಅಂತ ಹೇಳಿ. ಅಷ್ಟು ಇಷ್ಟ ಆಯ್ತು ಮೇಡಮ್. ಇಷ್ಟು ಚಿಕ್ಕ ಜಾಗದಲ್ಲಿ ಏನು ಇಲ್ಲ ಅನ್ನೋ ಇಲ್ವೇ ಇಲ್ಲ. ಪ್ರತಿಯೊಂದನ್ನು ನಮ್ಗೆ ಏನ್ ಬೇಕೋ ಅದನ್ನೆಲ್ಲಾನು ಒದಗಿಸ್ಕೊಟ್ಟಿದ್ದಾರೆ. ಅಷ್ಟು ಚೆನ್ನಾಗಿದೆ ಮನೆ. ಸೊ ಅಷ್ಟು ಈಸಿಯಾಗಿ ಡಿಸೈಡ್ ಆಗಲ್ಲ ಮೇಡಮ್ ನಾವು ನೋಡ್ದಂಗೆ. ಬಟ್ ನೀವೇ ಫಸ್ಟ್ ನೋಡ್ಬಿಟ್ಟು ಇಲ್ಲಿ ಕೆಳಗಿನ ಮನೆ ನೋಡಿದ್ರು, ಮೇಲ್ಗಡೆ ಮನೆ ನೋಡಿದ್ರು, ಟೆರಸ್ ಕರ್ಕೊಂಡು ಹೋದೆ. ಮಾತಾಡ್ತಾ ಸರ್ ಫೈನಲ್ ಸರ್ ಫೋನ್ ಪೇ ನಂಬರ್ ಹೇಳಿ ಸರ್, 10,000 ಅಡ್ವಾನ್ಸ್ ಮಾಡಿ ಯಾರಿಗೂ ತೋರಿಸ್ಬೇಡಿ ಅಂತ ಹೇಳಿ. ಅಂದ್ರೆ ಅಷ್ಟು ಫಾಸ್ಟ್ ಆಗಿ ಹೆಂಗ್ ಡಿಸೈಡ್ ಮಾಡಿದ್ರಿ ಅಂತ? ಸರ್ ಸ್ವಲ್ಪ ಅದೇ ಮನೆ ತಗೋಬೇಕು ಅಂತ ಸ್ವಲ್ಪ ಅಮೌಂಟ್ ನಾವು ಕೂಡಿಟ್ಕೊಂಡಿದ್ವಿ ಸರ್. ಆಮೇಲೆ ನೆಕ್ಸ್ಟ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿರೋದ್ರಿಂದ ಸ್ವಲ್ಪ ಹೋಮ್ ಲೋನ್ ಅಂತ ಸಿಗುತ್ತೆ. ಏನೋ ಒಂದು ಹಾಗೆ ಆಗುತ್ತೆ, ನಮ್ದು ಸ್ವಂತ ಅಂತ ಮಾಡ್ಲೇಬೇಕು. ಮತ್ತೆ ಇದನ್ನ ಇನ್ನೂ ಸ್ವಲ್ಪ ಅಮೌಂಟ್ ಕೂಡಿಸ್ಕೊಳ್ಳೋಣ, ಅದ್ ಮಾಡೋಣ ಇದ್ ಮಾಡೋಣ ಅನ್ಕೊಂಡ್ ಕೂತ್ರೆ ಸಾಧ್ಯನೇ ಇಲ್ಲ ಸರ್. ಏನಾಗುತ್ತೆ, ಒಂದು ಕೈ ಹಾಕಿದ್ಮೇಲೆ ಅದು ಹಾಗೆ ಆಗುತ್ತೆ ಸರ್. ಅದನ್ನ ಸಡನ್ ಡಿಸಿಷನ್, ಒಳ್ಳೇದು ಕೆಲಸ ಮಾಡ್ಬೇಕಾದ್ರೆ ಅದ್ ಹೆಂಗ್ ಡಿಸೈಡ್ ಮಾಡಿದ್ರಿ ಅಂತ? ಅಬ್ಬಬ್ಬ ಅಂದ್ರೆ ಒಂದು ಅರ್ಧ ಗಂಟೆ ಡಿಸೈಡ್ ಮಾಡಿದೀರಾ ಮನೆ ನೋಡಿ? ಮನೆ ಅಷ್ಟೊಂದು ಇಷ್ಟ ಆಯ್ತು. ಏನೋ ಒಂದು ಆಗುತ್ತೆ, ಏನೋ ಒಂದು ಅರೇಂಜ್ ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಒಳಗಡೆ ಇರುತ್ತೆ ಸರ್. ಅಮೌಂಟ್ ಇಂದು ಮತ್ತೆ ಇನ್ನೊಂದ್ ಸ್ವಲ್ಪ ನಾವು ಕೂಡಿಟ್ಕೊಳ್ಳೋಣ, ಅದು ಸಾಧ್ಯ ಇಲ್ಲ ಸರ್. ಯಾರು ಏನ್ ಬ್ಯಾಗ್ ತುಂಬಾ ದುಡ್ಡು ಇಟ್ಕೊಂಡು ಯಾರು ಮನೇನ ಪರ್ಚೇಸ್ ಮಾಡಲ್ಲ, ಯಾವುದೇ ಇರ್ಲಿ. ಅದನ್ನ ಒಂದ್ ಸ್ವಲ್ಪ ಅಮೌಂಟ್ ನ ನಮ್ ಕೈಯಲ್ಲಿ ಇಟ್ಕೊಂಡು ಮಿಕ್ಕಿದ್ದು ಬ್ಯಾಂಕ್ ಗಳಿಂದ ಸಹಾಯ ಸಿಗುತ್ತೆ, ಎಲ್ಲ ಆಗುತ್ತೆ. ಏನೋ ಒಂದಾಗಿ ನಮ್ ಸ್ವಂತ ಕಂಟಿನ್ಯೂ ಕಟ್ಕೊಂಡು ಹೋಗ್ತಾ ಇರ್ತೀವಿ ಲೋನ್. ಅದೇನು ನಮ್ದು ಅಂತ ಒಂದ್ ಸೂರ್ ಆಗ್ಬೇಕು. ಕೆಲಸ ಮಾಡುವಾಗ ಸಡನ್ ಡಿಸಿಷನ್ ತಗೊಳ್ಳೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಸರ್. ನೋಡಿ, ಇಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅಷ್ಟು ಕ್ವಿಕ್ ಆಗಿ ಡಿಸೈಡ್ ಕೂಡ ಮಾಡಿದ್ದಾರೆ. ಆ ಡಿಸಿಷನ್ ತುಂಬಾ ಹೆಲ್ಪ್ಫುಲ್ ಆಗಿ ಕೂಡ ಆಯ್ತು. ಸೊ ಅವಾಗಲೇ ನಾವು ಬ್ಲಾಕ್ ಮಾಡಬೇಕಾಯ್ತು. ಒಳ್ಳೆ ಪ್ರೈಸಿಗೆ ಕೂಡ ಕೊಟ್ವಿ.
ಅಟ್ ದ ಸೇಮ್ ಟೈಮ್ ನೋಡಿ ಎಷ್ಟೋ ಜನ ಗ್ರಹಣದ ದಿನ ಅದು ಇದು ಇವರು ಒಂದು ಲೈಫಲ್ಲಿ ದ ಬಿಗ್ಗೆಸ್ಟ್ ಡಿಸಿಷನ್ ಅಂದರೆ ಬಿಗ್ಗೆಸ್ಟ್ ಡಿಸಿಷನ್ ಅಂದರೆ ಮನೆ ಬೈ ಮಾಡ್ತಿದ್ದಾರೆ. ಅವರು ಹೋಲ್ ಕಂಪ್ಲೀಟ್ ಈ ಮನೆ ತೊಗೊಂಡ್ಮೇಲೆ ಅನದರ್ 15 ಇಯರ್ಸ್ ಕಮಿಟ್ಮೆಂಟ್ ಇರುತ್ತೆ ಆ ಲೋನ್ ತೀರಿಸ್ಲಿಕ್ಕೆ, ಪ್ಲಸ್ ಹಳೆ ಸೇವಿಂಗ್ ಮಾಡಿರೋದು. ಸೊ ಇದು ಈಸಿ ಟಾಸ್ಕ್ ಅಲ್ಲ, ಒಂದು ಅರ್ಧ ಲೈಫ್ದು ಡಿಸಿಷನ್ ಇರುತ್ತೆ. ಅದನ್ನು ಗ್ರಹಣದ ದಿನನೇ ಮಾಡಿದ್ದಾರೆ. ಸೊ ಇಲ್ಲಿ ಜನ ಯೋಚನೆ ಮಾಡ್ಬೇಕು ಆ್ಯಕ್ಚುಲಿ, ಗ್ರಹಣದ ದಿನ ನಾವು ಒಳ್ಳೆ ಕೆಲಸಗಳಿಗೆ, ಎಸ್ಪೆಷಲಿ ಒಳ್ಳೆ ಕೆಲಸಗಳಿಗೆ ಗ್ರಹಣ ಅದು ಇದು ಯೋಚನೆ ಮಾಡಬೇಕಾ ಅಥವಾ ಆ ಟೈಮ್ ಬಂದಾಗ ಡಿಸಿಷನ್ ತಗೊಂಡು ಮಾಡ್ಬೇಕಾ ಅಂತ. ಆಮೇಲೆ ಇನ್ನೊಂದೇನಂದ್ರೆ ಸರ್, ಒಬ್ರು ಯಾರಾದ್ರೂ ಈಗ ಮನೆ ನೋಡ್ಬಿಟ್ಟು ನಮ್ಗೆ ಈ ಫೇಸ್ ಆಗಿ ಬರುತ್ತಾ ಆ ಫೇಸ್ ಆಗಿ ಬರುತ್ತಾ 108 ಜ್ಯೋತಿಷ್ಯರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವ್ರು 100 ಜನ ಎಲ್ಲ ಹೇಳಿದ್ಮೇಲೆ ಮಾಡಿದ್ಮೇಲೆ ಆಮೇಲೆ ಬಂದು ಇದ್ ಮಾಡ್ತಾರೆ. ಅದೆಲ್ಲ ನಾನು ಯಾವ್ದು ನಂಬಲ್ಲ. ದೇವ್ರನ್ನ ನಂಬ್ತೀವ, ದೇವ್ರು ನಮ್ಗೆ ಒಳ್ಳೆ ರೀತಿಲಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವ್ರು ಒಳ್ಳೇದೇ ಮಾಡ್ತಾರೆ. ಆ ತರ ನಾನು ಯಾವ್ದನ್ನು ಎಲ್ಲೂ ಕೇಳೂ ಇಲ್ಲ, ಏನೂ ಇಲ್ಲ. ಮನೆ ನೋಡಿದ್ವಿ ಸರ್, ಅರ್ಧ ಗಂಟೆಯಲ್ಲಿ ಅಡ್ವಾನ್ಸ್ ಕೊಟ್ಟಿದ್ರೆ ಅರ್ಧ ಗಂಟೆಯಲ್ಲಿ ಅಡ್ವಾನ್ಸ್ ಕೊಟ್ಟು ನಾವ್ ಇದ್ ಮಾಡಿದ್ವಿ ಸರ್. ಮನೆ ಅಷ್ಟ್ ಇಷ್ಟ ಆಯ್ತು ನಮ್ಗೆ. ದೇವ್ರು ನಮ್ ಜೊತೆ ಇರೋದಕ್ಕೆ ಇದು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾರೆ ಅನ್ನೋ ಒಂದು ಭರವಸೆಯಲ್ಲಿ ನಾನು ಅಡ್ವಾನ್ಸ್ ಮಾಡಿದೆ ಸರ್. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರು. ಎಲ್ಲಾ ಜನ ಇಷ್ಟು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ವಾಸ್ತು 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 ಅಂತೇಳಿ ಇಷ್ಟು ಹಿಂದೆ ಬಿದ್ದುಬಿಟ್ಟಿದ್ದೀರಾ. ಇಲ್ಲ ಹಂಗಾಗೋಗಿದೆ ಪಾಪ. ನೀವು ನಿಮ್ಮದು ತಪ್ಪಲ್ಲ, ಕೇಳಿಸ್ಕೊತೀರಾ, ನಾವು ನಾಳೆ ಚೆನ್ನಾಗಿರ್ಬೇಕು, ಇಲ್ಲ ಅಂದರೆ ಹಂಗಾಗೋಗ್ಬಿಡುತ್ತೆ. ಇಲ್ಲಿ ಇದಿಲ್ಲ ಅಂದರೆ ದುಡ್ಡಿರಲ್ಲ, ಇದಿಲ್ಲ ಅಂದರೆ ಆರೋಗ್ಯ, ಇದಿಲ್ಲ ಅಂದರೆ ಹಿಂಗಾಗ್ಬಿಡುತ್ತೆ. ಇವ್ರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇದು ಒಂದು ಏನಪ್ಪ ಅಂದರೆ ಲೈವ್ ಆಗಿ ಹೇಳ್ತಿದ್ದಾರೆ. ನಾವು ದೇವ್ರನ್ನ ನಂಬಬೇಕು, ನಮ್ಮ ಕರ್ಮಗಳ ಮೇಲೆ ನಂಬಬೇಕು. ಅದು ಖಂಡಿತ ನಮ್ಗೆ ಒಳ್ಳೇದೇ ಆಗ್ತದೆ, ಒಳ್ಳೆ ಜೀವನ ಇದ್ದೇ ಇರ್ತದೆ. ಅಷ್ಟು ಚೆನ್ನಾಗಿ ಇವ್ರು ಯಾವ ವಾಸ್ತುನ ನೋಡ್ದಂಗೆ ಮನೆ ಬೈ ಮಾಡಿದ್ದಾರೆ. ಹೆಂಗ ಅನಿಸಿದೆ ಮೇಡಮ್ ಈಗ ಮನೇಲಿ ಇದ್ದಾದ್ಮೇಲೆ ವಾಸ್ತು ಏನಾದ್ರು ಇಲ್ಲ ಸರ್, ನಾನು ನಿಜ ಹೇಳ್ಬೇಕು ಅಂದ್ರೆ ಮನೆಗೆ ಯಾರೇ ಬಂದ್ರು ನಾವು ತಗೋಬೇಕಾದ್ರೆ ಅಡ್ವಾನ್ಸ್ ಕೊಟ್ಟು ಎಲ್ಲಾ ಮಾಡಿದ್ವಿ. ನನಗ್ ತುಂಬಾ ಸಮಾಧಾನ. ಆಮೇಲೆ ಎಲ್ಲೋ ಒಂದ್ ಕಡೆ ಬೇರೆಯವರೆಲ್ಲ ಹೇಳೋದ್ ನೋಡಿ ರೆಡಿ ಮನೆಗಳು ತಗೋಬಾರ್ದು, ಹಂಗ್ ಮಾಡಿರ್ತಾರೆ. ಹಂಗೇನು ಇಲ್ಲ. ಯಾಕೆ ಅಂದ್ರೆ ನಾವು ಹಿಂದ್ಗಡೆ ಮನೆ ಕನ್ಸ್ಟ್ರಕ್ಷನ್ ಆಗಿದೆ, ಇಲ್ಲಿಂದಾನೆ ಬೆಳಗಾನ್ ಎದ್ರೆ ಅದನ್ನೇ ನೋಡ್ತಿರ್ತೀವಿ. ಎಂತ ಒಳ್ಳೆ ಮೆಟೀರಿಯಲ್ ಹಾಕಿರ್ತಾರೆ, ಅದನ್ನ ಹೆಂಗೆಲ್ಲ ಕ್ಯೂರಿಂಗ್ ಮಾಡ್ತಾ ಇದ್ದಾರೆ. ಆಮೇಲೆ ಸರ್ ಮೇಡಮ್ ಮುಂದೆನೆ ನಿಂತು ಆ ಬಿಸಿಲಲ್ಲಿ ಹೀಗೆ ಬರ್ಬೇಕು ಹಾಗೆ ಬರ್ಬೇಕು, ಜಲ್ಲಿಗಳನ್ನ ಹಂಗೆ ಹಾಕ್ಬೇಕು, ಸಿಮೆಂಟ್ ಕೇಳಿಸ್ಕೊಂತ ಇರ್ತೀವಿ. ಇಲ್ಲಿಂದಾನೆ ವಿಂಡೋ ಇಂದ ಕಾಣುತ್ತಲ್ವಾ. ಆಮೇಲೆ ನಮ್ಮನೇನು ಇದೇ ತರ ಅಲ್ಲೊಂದ್ ಬಿಲ್ಡಿಂಗ್ ನಡೀತಾ ಇದೆ, ಅದನ್ನು ನೋಡ್ತೀವಲ್ಲ ಸರ್ ದಿನ ಓಡಾಡ್ಬೇಕಾದ್ರೆ. ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್ ಈ ಮನೆಯದು. ಆಮೇಲೆ ಯಾರೇ ಬಂದ್ರು ಮನೆ ಬಿಟ್ಟು ಹೋಗಕ್ ಅವ್ರು ರೆಡಿ ಇರಲ್ಲ. ಗೆಸ್ಟ್ ಬಂದ್ರು ಮನೆಯಲ್ಲಿ ಅಷ್ಟೊಂದು ಪಾಸಿಟಿವ್ ವೈಬ್ಸ್ ಇದೆ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಆಮೇಲೆ ನಾವು ಮುಂದೆ ನಿಂತು ಕಟ್ಸಿದ್ರು ಈ ತರ ಕಟ್ಟಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಪ್ರತಿಯೊಂದು ಚಿಕ್ಕ ವಿಷಯಗಳನ್ನು ಅವರು ತುಂಬಾ ನೀಟಾಗಿ ಇದ್ ಮಾಡಿದ್ದಾರೆ. ಎಲ್ಲೇ ನೀರ್ ನಿಲ್ಲೋದಾಗ್ಲಿ, ಆಮೇಲೆ ಎಲ್ಲೋ ಒಂದ್ ಕಡೆ ಬೇರೆ ಎಲ್ಲ ಪ್ರತಿಯೊಂದನ್ನು ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಚಿಕ್ಕ ವಿಷಯಗಳನ್ನು ಕಾನ್ಸಂಟ್ರೇಟ್ ಮಾಡಿ ತುಂಬಾ ಚೆನ್ನಾಗಿ ನಮ್ಗೆ ಬೆಸ್ಟ್ ಪ್ರೈಸ್ ಅಲ್ಲಿ ತುಂಬಾ ಚೆನ್ನಾಗಿ ಮನೆ ಮಾಡ್ಕೊಟ್ಟಿದ್ದಾರೆ. ನಿಮ್ ರಿಲೇಟಿವ್ಸ್ ಬರ್ತಾರಲ್ಲ ಮೇಡಮ್, ಈಗ ನೀವೇನೋ ಡಿಸೈಡ್ ಮಾಡಿದ್ರಿ ಮನೆ ತಗೊಂಡ್ಬಿಟ್ರಿ, ಆಮೇಲೆ ರಿಲೇಟಿವ್ಸ್ ಬರ್ತಾರೆ ಗೊತ್ತಾ, ರಿಲೇಟಿವ್ಸ್ ಅವ್ರು ನೋಡಿ ಏನಂತಾರೆ, ಇನ್ನು ಏನಾದ್ರು ತಪ್ಪು ಮಾಡಿದೆ ಅಂತಾರ? ಇಲ್ಲ 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 ಇಲ್ಲ, ಯಾರು ಬಂದ್ರು ಎಂತ ಕೆಟ್ಟ ರಿಲೇಟಿವ್ಸ್ ಇರ್ತಾರಲ್ವಾ ಸರ್, ಬರ್ತಾರೆ. ಅವರು ಸಹ ಬಂದಿದ್ದಾರೆ. ಬಹಳ ಚೆನ್ನಾಗಿದೆ, ಯಾರು ಬಿಲ್ಡರ್ ಯಾರು, ಅವ್ರ ನಂಬರ್ ಎಲ್ಲಿ, ಇಲ್ಲಿನೋರ, ಹೇಗೆ ಏನು ಎಲ್ಲ ಕೇಳಿದ್ರು. ತುಂಬಾ ಜನರಿಗೆ ನಂಬರು ಕೊಟ್ಟಿದ್ದೀನಿ. ಬಹಳ ಚೆನ್ನಾಗಿ ಸಿಕ್ಕಿದೆ ನಿಮ್ಗೆ 2 ಮನೆ ಈ ಪ್ರೈಸ್ ಅಲ್ಲಿ, ತುಂಬಾ ಒಳ್ಳೆ ಮೆಟೀರಿಯಲ್ಸ್ ಹಾಕಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಸರ್. ಯಾರುನು ಪ್ರೈಸ್ ಬಗ್ಗೆ ಏನ್ ಅನ್ಸುತ್ತೆ ಮೇಡಮ್? ಒಳ್ಳೆ ಪ್ರೈಸ್ಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಿಮಗೆ? ಒಳ್ಳೆ ಪ್ರೈಸ್ ಅಲ್ಲಿ ಸಿಕ್ಕಿದೆ, ಖಂಡಿತ ತಗೋಬಹುದು ಅನ್ನೋದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಜಾಸ್ತಿ ಆಯ್ತು ನಮಗೆ ಕಡಿಮೆ ಆಯ್ತು ಅದೇನು ಇಲ್ಲ ಸರ್, ಕರೆಕ್ಟ್ ಆಗಿದೆ. ಓಕೆ ಮೇಡಮ್, ಈಗ ನೀವು ಮನೆ ತಗೋಬೇಕು ಅಂತ ಕನಸಿತ್ತು. ಈ ಮನೆ ಆಕ್ಚುಲಿ ಸೇಲ್ ಆಗಿದ್ದು 90 lakhsಗೆ. ಈ ಅಮೌಂಟ್ ಎಲ್ಲ ಹೇಗೆ ಅರೇಂಜ್ ಮಾಡಿದ್ರಿ ಮೇಡಮ್? ಸರ್ ಸ್ವಲ್ಪ ಅಮೌಂಟ್ ನಮ್ಮ ಹತ್ರ ಇತ್ತು ಸರ್, ಸೇವಿಂಗ್ಸ್ ಅಂತ ಹೇಳಿ. ಮನೆ ತಗೋಬೇಕು ಅಂತಾನೆ ಅಮೌಂಟ್ ಅನ್ನ ಸೇವ್ ಮಾಡ್ಕೊಂಡಿದ್ವಿ ಸರ್. ನಮ್ಮ ಹಸ್ಬೆಂಡು ಸುಮಾರು ವರ್ಷಗಳಿಂದ ಅದನ್ನೆಲ್ಲ ಸೇವ್ ಮಾಡ್ಕೊಂಡು ಬಂದಿದ್ರು. ಮನೆ ತಗೊಳ್ಳೇಬೇಕು ಅಂತ ಅವ್ರದ್ದು ಒಂದು ಕನಸಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಲ್ಲ. ಅವ್ರ ಬ್ಲೆಸ್ಸಿಂಗ್ಸ್ ಅಂತೂ ನಮ್ಮ ಜೊತೆ ಇದ್ದೇ ಇದೆ. ಖಂಡಿತ ಇನ್ನೊಂದು ಮಾತು ಹೇಳಬೇಕು. 90 lakhs ತೊಗೊಂಡಿದ್ದೀವ್ರು, ಟೆರಸಲ್ಲಿ ಇರ್ತೀವಿ, ಮಾತಾಡ್ತಿರ್ತಾರೆ. ದ ಮೂಮೆಂಟ್ ಇವ್ರು ಇಲ್ಲ ಸರ್, ನಾನು ಸಿಂಗಲ್ ಲೇಡಿ, ನಮ್ಮ ಮನೆಯವ್ರು ಇಲ್ಲ, ನೋಡಿ ಒಂದು ಒಳ್ಳೆ ಪ್ರೈಸ್ ಮಾಡಿಕೊಡಿ, ಆ ಸೆಕೆಂಡಲ್ಲೇ ನಾವು ಒಂದು ಡಿಸೈಡ್ ಮಾಡ್ತೀವಿ. ನಿಮ್ಮ ರಿಜಿಸ್ಟ್ರೇಷನ್ ಕಾಸ್ಟಲ್ಲಿ 90 lakhs ಫಿಕ್ಸೇ ಇರುತ್ತೆ. ನಿಮ್ಮ ರಿಜಿಸ್ಟ್ರೇಷನ್ ಕಾಸ್ಟಲ್ಲಿ 50% ನಾವು ಬೇರ್ ಮಾಡ್ತೀವಿ. ಹೌದು. ಸೊ ಇಟ್ ಇಸ್ ಆಲ್ಮೋಸ್ಟ್ ಅರೌಂಡ್ 2 lakhs ನಾವು ಬೇರ್ ಮಾಡಿದ್ವಲ್ಲ? ಹೌದು ಸರ್, ಮಾಡಿದ್ರು. ಆಮೇಲೆ
ಪ್ರತಿಯೊಂದನ್ನು ಅವರು ಏನಾದ್ರೂ ತೊಂದ್ರೆನಾ ಮೇಡಮ್, ಏನಾದ್ರೂ ಪ್ರಾಬ್ಲಮ್ ಆಗ್ತಾ ಇದೆಯಾ ಮನೆಗೆ ಅಂತೇಳಿ ಅವರೇ ಫೋನ್ ಮಾಡಿ, ನಾವು ಫೋನ್ ಮಾಡಿ ಅವ್ರಿಗೆ ಹೇಳೋದಕ್ಕಿಂತ ಮುಂಚಿತವಾಗಿ ಅವರೇ ಫೋನ್ ಮಾಡಿಬಿಟ್ಟು ಕೇಳ್ತಾರೆ ಸರ್ ನಮ್ಮನ್ನ. ಏನಾದ್ರೂ ತೊಂದರೆ ಇದ್ರೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಬ್ರದರ್ ಅನ್ಕೊಳ್ಳಿ, ನಿಮ್ಮ ಸಿಸ್ಟರ್ ಅನ್ಕೊಳ್ಳಿ, ಫೋನ್ ಮಾಡಿ, ಯಾವ ಟೈಮಲ್ಲಿ ಇದ್ರೂ ಸಹ ಹಿಂಗ್ ಪ್ರಾಬ್ಲಮ್ ಆಗಿದೆ, ನಾವು ಬಂದು ಅಟೆಂಡ್ ಮಾಡ್ತೀವಿ ಮೇಡಮ್ ಅಂತ ಅದನ್ನ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಮತ್ತೆ ರಿಜಿಸ್ಟ್ರೇಷನ್ 50% ಅಮೌಂಟ್ನ ಪೇ ಮಾಡಿದ್ರು, ಬಹಳ ಹೆಲ್ಪ್ ಮಾಡಿದ್ರು ಸರ್. ಇಲ್ಲಾಂದ್ರೆ ನಾನು ತಗೊಳಕ್ ಸಾಧ್ಯ ಆಗ್ತಾ ಇರ್ಲಿಲ್ಲ. ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡಿದ್ರು ಸರ್ ಮೇಡಮ್. ಡೀಟೇಲ್ಡ್ ಆಗಿ ಬರೋದಾದ್ರೆ 90 lakhs ಇಸ್ ದ ಟೋಟಲ್ ಕಾಸ್ಟ್. ಈ ಇನ್ಫಾರ್ಮೇಶನ್ ತುಂಬಾ ಯೂಸ್ಫುಲ್ ಆಗಿರ್ತದೆ ನೋಡೋರಿಗೆ. 90 ಲಕ್ಷ ಮೇಡಮ್, ನೋಡ್ಲಿಕ್ಕೆ ತುಂಬಾ ದೊಡ್ಡ ಅಮೌಂಟ್. ಯಾರು 90 ಲಕ್ಷ ಅಥವಾ 1 ಕೋಟಿನ ಆಗ್ಲಿ ಜೋಡ್ಸಂತೂ ಮನೆ ತಗೊಳಕ್ ಆಗೋದಿಲ್ಲ. ಕೂಡಿಟ್ಕೊಂಡಂತೂ ಮನೆ ಹುಡುಕ್ತೀನಿ ಅಂದ್ರೆ ಚಾನ್ಸೇ ಇಲ್ಲ. ಸಾಧ್ಯನೇ ಇಲ್ಲ. ಸೊ ಒಳ್ಳೆ ಮನೆ ಸಿಕ್ಕಾಗ ಡಿಸೈಡ್ ಮಾಡಬೇಕು. ಸೊ ಡಿಸೈಡ್ ಮಾಡಿದ್ರೆ ಹೆಂಗೆ ಆ ಅಮೌಂಟ್ನ ಅಜ್ಜ ರೆಡಿ ಮಾಡಿದ್ರು ಅಂತ ನೋಡ್ಲಿಕ್ಕೆ ಇಲ್ಲೊಂದು ಲೈವ್ ಎಕ್ಸಾಂಪಲ್ ಇದ್ದಾರೆ. ಅವರು ಒಂದು ಸಿಂಪಲ್ ಬ್ಯಾಕ್ಗ್ರೌಂಡಿಂದ ಅಂದಾಜು ನಿಮ್ದೊಂದು 15 lakhs ಲೀಸಲ್ಲಿ ಇತ್ತಲ್ವಾ ಮೇಡಮ್? 15 lakhs ನಾವು ಮನೆ ಲೀಸಲ್ಲಿ ಇದ್ವಿ. ಆ ಅಮೌಂಟನ್ನು ಬಂತು. ಆಮೇಲೆ ಅದನ್ನ ನಾವು ಮನೆ ತಗೊಳ್ತಾ ಇದೀವಿ, ಮನೆ ಬೇರೆ ಕಡೆ ಶಿಫ್ಟ್ ಆಗ್ತಾ ಇದೀವಿ, ಅಮೌಂಟ್ನ ಕೊಡಿ ಅಂತೇಳಿ ಅವ್ರಿಗೂ ಹೇಳಿದ್ವಿ. ಆ ಅಮೌಂಟ್ ಬಂತು. ಮತ್ತೆ ಸ್ವಲ್ಪ ಅಲ್ಲಿ ಒಂದು ಹಳೆ ಮನೆ ಇತ್ತು, ಒಂದು ಚಿಕ್ಕದಾಗಿ, ಅದನ್ನ ಹಳ್ಳಿನಲ್ಲಿ ಇವ್ರದ್ದು ಹಳೆ ಪ್ರಾಪರ್ಟಿ ಇತ್ತು, ಚಿಕ್ಕ ಮನೆ ಇತ್ತು ಹಳ್ಳಿನಲ್ಲಿ. ಸೊ ಅದು ಆಲ್ರೆಡಿ ಇನ್ನೇನು ಅಲ್ಲಿ ಹೋಗಿ ಇರೋದಿಲ್ಲ ಇವರು, ಇಲ್ಲೇ ತಗೊಳ್ಳೋದ್ರಿಂದ. ಸೊ ಯಾರೇ ಆ ಥರದ್ದು ಹಳ್ಳಿನಲ್ಲಿ ಒಂದು ಹಳೆಯ ಮನೆ ಇರ್ತದೆ, ನೀವು ಮಾರ್ಕೊಂಬನ್ನಿ ಅಂತ ಹೇಳ್ತಾ ಇರಲ್ಲ, ನೀವು ಇರೋದೇ ಇಲ್ಲ ಅಂದ್ರೆ ಅದನ್ನ ಇಟ್ಕೊಂಡು ಯೂಸ್ ಇಲ್ಲ ಅಂದ್ರೆ ಅದನ್ನ ಅಲ್ಲಿರೋ ಅವತ್ತಿನ ರೇಟ್ಗೆ ಕೊಟ್ಬಿಟ್ರೆ ಇವ್ರಿಗೆ ಅಲ್ಲಿಂದ ಒಂದು 30 lakhs ಅರೇಂಜ್ ಆಯ್ತು. ಈಗ ಅಲ್ಲಿ ನಾವ್ ಇರೋದೇ ಇಲ್ಲ, ಅಲ್ಲಿಗೆ ಹೋಗಿ ನಾವು ಅದನ್ನ ಪ್ರಾಪರ್ಟಿನ ಯೂಸ್ ಮಾಡೋದೇ ಇಲ್ಲ ಅಂದಾಗ, ಇಲ್ಲಿ ಈಗ ಒಳ್ಳೆ ಪ್ರಾಪರ್ಟಿ ಸಿಕ್ಕಾಗ ನಾವ್ ಅದನ್ನ ಇಟ್ಕೊಂಡು ಏನೋ ಪ್ರಯೋಜನ ಆಗಲ್ಲ. ಇಲ್ಲಿ ಒಳ್ಳೆ ಕಡೆ ಒಳ್ಳೆ ಉದ್ದೇಶಕ್ಕೆ ನಾವ್ ಇನ್ವೆಸ್ಟ್ ಮಾಡ್ತೀವಿ ಅಂದಾಗ ಅದು ಏನು ಬೇಜಾರ್ ಅನ್ಸಲ್ಲ. ನೋಡಿ ಇಲ್ಲೊಂದು ಎಷ್ಟು ಚೆನ್ನಾಗಿದೆ, ಎರಡು ಪಾಯಿಂಟ್ ಆಯ್ತು. ಒಂದು ಲೀಸಲ್ಲಿದ್ದರೆ ಆ ಲೀಸ್ ಅಮೌಂಟ್ ಸಿಗುತ್ತೆ ನಿಮಗೆ, ಪ್ಲಸ್ ನಿಮ್ದು ಯಾವುದೋ ಹಳ್ಳಿಯಲ್ಲಿ ಸಣ್ಣ ಪುಟ್ಟ ಓಲ್ಡ್ ಪ್ರಾಪರ್ಟೀಸ್ ಇದ್ದರೆ ಅಲ್ಲಿಂದ ಒಂದು 15 lakh 20 lakh 30 lakh ಅಲ್ಲಿ ಸಿಗುತ್ತೆ. ಬಾಕಿ ಬಂದ್ಬಿಟ್ಟು ಮೇಡಮ್ಗೆ ಲೋನ್ ಆಗಿದ್ದು 55 lakhs ಲೋನ್ ಆಯ್ತಲ್ಲ ಮೇಡಮ್? 55 ಲಕ್ಷ ಲೋನ್ ಆಯಿತು, ಕೆನರಾ ಬ್ಯಾಂಕಿಂದ ಲೋನ್ ಆಯಿತು. ಸೊ ಇವ್ರದ್ದು ಆ್ಯಕ್ಚುಲಿ ನೋಡಿ ಇಲ್ಲೊಂದು ಭ್ರಮೆ ಇರುತ್ತೆ, ನನಗೆ 35,000 ಸಂಬಳ, ಅಯ್ಯೋ ಇಷ್ಟು ಲೋನ್ ಆಗಲ್ವೇನೋ ನಾನು ಹೆಂಗೆ ಅಂತ. ಇವ್ರದ್ದು ಎಲ್ಲ ಡೀಟೇಲ್ ಕೇಳ್ಬಿಡೋಣ ಮೇಡಮ್. ಎಕ್ಸಾಕ್ಟ್ ಸ್ಯಾಲ್ರಿ ಎಷ್ಟು ಬರುತ್ತೆ ಮೇಡಮ್ ಅಕೌಂಟ್ಗೆ? 30,000 ಸ್ಯಾಲ್ರಿ ಬರುತ್ತೆ. ಪೆನ್ಷನ್ ಎಷ್ಟು ಬರುತ್ತೆ ಮೇಡಮ್? 25 ಬರುತ್ತೆ. 25 ಬರುತ್ತೆ. 30 + 25 ಬರ್ತಾ ಇದೆ. ಲೋನ್ ಆಗಿದ್ದು 55 lakhs ಲೋನ್ ಆಗಿದೆ. 55 lakhs ಲೋನ್ ಆಗಿದೆ. ಓಕೆ, EMI ಎಷ್ಟು ಬರ್ತಾ ಇದೆ ಮೇಡಮ್ ನಿಮಗೆ? 38,000 ಬರ್ತಾ ಇದೆ ಸರ್. ನೋಡಿ, ದಯವಿಟ್ಟು ಜನಗಳಿಗೆ ಇದೇ ಗೊತ್ತಿಲ್ಲ, ಫಿಗರ್ಸೇ ಗೊತ್ತಿಲ್ಲ. ಹೋಮ್ ಲೋನ್ ಅಂದರೆ ಏನೋ ಅನ್ಕೊಂಡ್ಬಿಡ್ತಾರೆ. ಆಮೇಲೆ ಸುಮ್ಮನೆ ಅವ್ರಿಗೆ ಎಲ್ಲೂ ಎನ್ಕ್ವೈರಿ ಮಾಡ್ದೇನೆ ಅವರೇ ಯಾವುದೋ ಕ್ಯಾಲ್ಕುಲೇಷನಲ್ಲಿ ಆ ಡಿಸಿಷನ್ಗೆ ಹೋಗಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ 90 ಲಕ್ಷದ ಮನೇನ ಅವ್ರು ಸಿಂಪಲ್, ಅವ್ರು ಏನು ಮಾಡಿಲ್ಲ, ಯಾವ ಸಾಲನೂ ಮಾಡಿಲ್ಲ ಅಲ್ವಾ ಮೇಡಮ್? ಎಲ್ಲೂ 1 ರೂಪಾಯಿನೂ ನಾನು ಸಾಲ ಮಾಡಿಲ್ಲ ಸರ್. ಹೋಮ್ ಲೋನ್ ಮಾತ್ರ ನನಗೆ ಇರೋದು. 15 lakhs ಲೀಸ್ ಅಮೌಂಟ್ ಬಂದಿದೆ, ಸಣ್ಣ ಪ್ರಾಪರ್ಟಿ ಮಾಡಿ ಒಂದು 30 lakhs ಬಂದಿದೆ. ಪ್ಲಸ್ ಅದೆಲ್ಲದಕ್ಕಿಂತ ಅಡ್ವಾಂಟೇಜ್ ಆಗಿ ಅವ್ರಿಗಿರೋ ಒಂದು ಸಿಂಪಲ್ ಸ್ಯಾಲ್ರಿಲಿ 55 lakhs ಲೋನ್ ಆಗಿದೆ. ಪ್ಲಸ್ EMI ಎಷ್ಟು ಬರ್ತಾ ಇದೆ? 38,000 ಬರ್ತಾ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ, ಬ್ಯೂಟಿಫುಲ್ ಆಗಿ. ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡಿದ್ರೆ ಮೇಲ್ಗಡೆ ಮನೆ ರೆಂಟ್ ಹೋಗಿದೆ ಅಲ್ಲ ಮೇಡಮ್? ಎಷ್ಟು ಬರ್ತಾ ಇದೆ ಮೇಡಮ್? 10,500 ಬರ್ತಾ ಇದೆ. 38,000 ಅಲ್ಲಿ 10,500 ರೆಂಟೇ ಪೇ ಮಾಡ್ತಾ ಇದೆ. ಪ್ಲಸ್ ಇವ್ರು ಏನಾದ್ರು ಅಗೈನ್ ಇನ್ನೊಂದು ರೆಂಟಲ್ ಮನೆಯಲ್ಲಿ ಇದ್ರೆ ಅಲ್ಲೊಂದು 10,000 ಕೊಡ್ತಾ ಇದ್ರು. ಸೊ ಇಲ್ಲಿ 20,000 ಇಟ್ ಇಸ್ ಸೇವಿಂಗ್ ಫಾರ್ ದ ಫ್ಯೂಚರ್. ಸೊ ನೋಡಿ, ಒಂದು 38,000 ಅಲ್ಲಿ ಕೂಡ ನೀವು ಪೇ ಮಾಡಿ ಸ್ವಂತ ಮನೆನ ಮಾಡ್ಕೋಬಹುದು ಇವತ್ತಿನ ರೇಟ್ ಅಲ್ಲಿ. ಸೊ ಆರಾಮ್ ಒಂದು 15 years 20 years ಅಲ್ಲಿ ಸರ್ವಿಸ್ ಮುಗಿಯುವಷ್ಟರಲ್ಲಿ ಮನೆ ಲೋನ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ ರಿಟೈರ್ಡ್ ಆದ್ಮೇಲೆ ಆರಾಮಾಗಿ ನಮ್ಮ ಸ್ವಂತ ಮನೆಯಲ್ಲಿ ಇದೀವಿ, ಯಾವುದೇ ಲೋನ್ಗಳಿಲ್ಲದೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸರ್. ಖಂಡಿತ. ನೋಡಿ, ಇದು ಬಹಳ ಯೂಸ್ಫುಲ್ ಇನ್ಫಾರ್ಮೇಶನ್ ಅನ್ಕೊಂತೀವಿ ಅಲ್ವಾ? ಯಾಕೆಂದ್ರೆ ಜನಕ್ಕೆ ಗೊತ್ತೇ ಇರಲ್ಲ ಮೇಡಮ್. ಅಯ್ಯೋ 50 ಲಕ್ಷ ಲೋನ್ಸ್, ಫಸ್ಟ್ ಆಫ್ ಆಲ್ 50,000 ಸ್ಯಾಲ್ರಿಲಿ 50 ಲಕ್ಷ ಲೋನ್ ಸಿಗುತ್ತೆ ಅನ್ನೋದೇ ಗೊತ್ತಿರಲ್ಲ ಅವ್ರಿಗೆ. ಆಮೇಲೆ ಸರ್ ಭಯ ಪಡಬಾರ್ದು. ಇನ್ನೊಂದು ಏನೋ ಒಂದು ಆಗುತ್ತೆ, ನಾವು ಅದನ್ನ ಹೆಂಗ್ ಮಾಡೋದು, ನೆಕ್ಸ್ಟ್ ಇದನ್ನ ತಗೊಂಡ್ಬಿಟ್ರೆ ಅದನ್ನ ಹೆಂಗ್ ಮಾಡೋದು ಅನ್ನೋ ಭಯ ಜನಗಳಲ್ಲಿ ಜಾಸ್ತಿ ಇರುತ್ತೆ ಸರ್. ಭಯ ಪಡಬಾರ್ದು. ಅದ್ ತಗೊಂಡ್ಮೇಲೆ ಅದು ನಡೆಯುತ್ತೆ, ಅದು ಯಾವ್ದು ನಿಂತು ಹೋಗಲ್ಲ. ಅದನ್ನ ನೆಕ್ಸ್ಟ್ ಏನೋ ಒಂದ್ ಆಗುತ್ತೆ, ಅದನ್ನ ಪೇ ಮಾಡ್ಕೊಂತ ಹೋಗ್ತಾ ಇರ್ತೀವಿ. ಇರೋದ್ರಲ್ಲಿ ಮೇಂಟೈನ್ ಮಾಡೋದನ್ನ ಕಲಿತೀವಿ ನಾವು. ಕರೆಕ್ಟ್ ಆಗಿ ಹೇಳಿದ್ರು ನೋಡಿ, ಬ್ಯಾಲೆನ್ಸಿಂಗ್ ಆಗುತ್ತೆ ಆಗ. ಅಯ್ಯೋ ಅದಿಲ್ಲ ಅಂದ್ರೆ ಹಿಂಗೆ, ಇದಿಲ್ಲ, ಅದ್ ಬರೋದೇ ಇಲ್ಲ. ಇದು ಲೋನ್ಗೆ ಅಂತ ಇಷ್ಟು ಎತ್ತಿಟ್ಬಿಟ್ಟು ಇರೋ ಅಂತ ಇದ್ರಲ್ಲಿ ನಾವು ಮೇಂಟೈನ್ ಮಾಡೋದನ್ನ ಕಲಿತೀವಿ.
ಇದಿಷ್ಟು ಇದ್ರ ಕೈಯಲ್ಲಿ ಇರಲ್ಲ ಅಮೌಂಟ್, ಎಲ್ಲಾನು ಸಹ ನಾವು ದುಂದು ವೆಚ್ಚ ಮಾಡೇ ಮಾಡ್ತೀವಿ. ಕರೆಕ್ಟ್. ಒಂದ್ ಸೇವಿಂಗ್ಸ್ ಅಂತ ಆಗತ್ತೆ, ಮನೆ ಸ್ವಂತ ಅಂತ ಆಗತ್ತೆ. ಈ ಮನೆ ಬೈ ಮಾಡ್ಬೇಕಾದ್ರೆ ಒಂದು ಯೂಶುವಲಿ ಎಲ್ರಿಗೂ ಒಂದು ಭಯ ಇರ್ತದೆ. ಏನ್ ಭಯಪ್ಪ ಅಂದ್ರೆ ಯಾವ ಮನೆ ತಗೊಳ್ಳೋದು, ಸೈಟ್ ತಗೊಂಡು ಮನೆ ಕಟ್ಟೋದ ಅಥವಾ ಕಟ್ಟಿರೋ ಮನೆ ತಗೊಳ್ಳೋದ, ಕಟ್ಟಿರೋ ಮನೆ ತಗೊಂಡ್ರೆ ಎಲ್ಲಿ ಹುಡುಕೋದು, ಎಷ್ಟು ಕಾಸ್ಟ್ ಹೋಗುತ್ತೋ, ನಮ್ಗೆ ಯಾರನ್ನ ಗೊತ್ತಿರೋರ್ನ ಜೊತೆ ಕರ್ಕೊಂಡು ಹೋಗ್ಬೇಕು, ಆ ಬಿಲ್ಡರ್ಸ್ ಹೆಂಗ್ ಕಟ್ಟಿರ್ತಾರೋ, ಆ ಕ್ವಾಲಿಟಿ ಏನು ಹಾಳಾಗೋಗಿರುತ್ತೋ, ಎಲ್ಲಿ ಮೋಸ ಹೋಗ್ಬಿಡ್ತೀವಿ ನಾವು. ಹೌದು ಸರ್, ಅದಂತೂ ಖಂಡಿತ ಆ ಭಯ ಅಂತೂ ಎಲ್ರಿಗೂ ಇರ್ತದೆ, ಎಲ್ಲಿ ಮೋಸ ಹೋಗ್ಬಿಡ್ತೀವಿ ಅಂತ. ನಿಮಗೆ ಏನಾದ್ರು ಆ ಥರದ್ದು ಫೀಲ್ ಆಗಿದೆಯಾ ಏನೋ? ಇಲ್ಲ ಸರ್, ಖಂಡಿತ. ನಾನು ಅದೇ ಸರ್ 2 years ಇಂದ ಮನೆ ನೋಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಒಂದು 2-3 ಕ್ರಾಸ್ ಹಿಂದ್ಗಡೆ ಅನ್ಸುತ್ತೆ ಸರ್, ಒಂದ್ ಮನೆ ಯಾರ್ದೋ ಬೇರೆಯವ್ರದ್ದು, ಅದು ನೋಡಿದ್ವಿ. ಸಿಂಗಲ್ ಹೌಸ್ ಸರ್, ನಮ್ಗೆ 98 lakh ಅನ್ನೋ ಹೇಳಿದ್ರು ಸರ್. ಸಿಂಗಲ್ ಹೌಸ್, ತುಂಬಾನೇ ಚಿಕ್ಕದಾಗಿತ್ತು. ಆಮೇಲೆ ಮೆಟೀರಿಯಲ್ಸು ನನ್ಗೇನು ಅಷ್ಟೊಂದು ಇಷ್ಟ ಆಗ್ಲಿಲ್ಲ, ಮತ್ತೆ ನಮ್ಮನೆ ಅಷ್ಟು ಲುಕ್ಕು ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಆಮೇಲೆ ಇಷ್ಟ ಆಗ್ಲಿಲ್ಲ, ನಾವು ಸರಿ ಸರ್ ಹೇಳ್ತೀವಿ ಅಂದ್ಬಿಟ್ಟು ನಾವು ಹೋದ್ವಿ. ನಮ್ಗೆ ಯಾವುದೇ ಈ ಮನೆಗೆ ಬಂದ್ಮೇಲೆ ಈ ತರ ಬೇರೆ ಮೆಟೀರಿಯಲ್ ಹಾಕಿದ್ದಾರೆ, ಮತ್ತೆ ಈ ತರ ಮೋಸ ಹೋಗಿದ್ವಿ, ಒಂದ್ ದಿನಕ್ಕೂ ನನ್ಗೆ ಯಾಕೆ ಬರ್ಲಿಲ್ಲ ಅಂತ ಗೊತ್ತಿಲ್ಲ ಸರ್. ಆ ಭಯ ಭಯ ನನಗೆ ಬರ್ಲೇ ಇಲ್ಲ. ಆಮೇಲೆ ತಗೊಂಡಾದ್ಮೇಲೆ ಅಡ್ವಾನ್ಸ್ ಎಲ್ಲ ಮಾಡಿದ್ಮೇಲೆ ಮತ್ತೆ ಲೋನ್ ಪ್ರೊಸೆಸ್ ಎಲ್ಲ, ರೆಡಿ ಮನೆ ತಗೋಬಾರ್ದಾಗಿತ್ತು, ಹೆಂಗ್ ಮೆಟೀರಿಯಲ್ ಹಾಕಿರ್ತಾರೆ ಏನು ಅಂತ ಗೊತ್ತಿರಲ್ಲ, ನೀವು ದುಡುಕ್ ಬಿಟ್ರಿ ಹಂಗೆ ಹಿಂಗೆ ಅಂತ ಹೇಳಿದ್ರ. ಹೇಳಿದ್ರು ಸರ್. ಆಮೇಲೆ ಅವರು ಇವರು ರಿಲೇಟಿವ್ಸ್ ಹೇಳಿದ್ರು, ಇಲ್ಲ ನಾವೀಗ ಮುಂದೆ ಹೆಜ್ಜೆ ಇಟ್ಟಿದೀವಿ, ಇಲ್ಲ ಒಳ್ಳೆಯವರಿಗೆ ಒಳ್ಳೇದೇ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಸರ್ ನನ್ಗೆ. ನಿಜವಾಗ್ಲೂ ಎಲ್ಲರೂ ಹೇಳಿದ್ರು, ಬಟ್ ನಿಮ್ ಒಳ್ಳೆತನ ಅದೆಲ್ಲ, ಒಳ್ಳೆಯವ್ರಿಗೆ ಒಳ್ಳೆಯವರೇ ಸಿಗ್ತಾರೆ ಸರ್, ದೇವ್ರು ಜೋಡಿಸ್ತಾರೆ. ಒಳ್ಳೇದೇ ಆಗಿ ಒಳ್ಳೆ ರೀತಿಲಿ ಅದೇ ನೋಡ್ತಾ ಇದೀವಲ್ಲ ಸರ್, ಬೆಳಗಾನೆದ್ರೆ ನೋಡ್ತೀವಲ್ಲ ಮೆಟೀರಿಯಲ್ ಹೇಗೆ ಹಾಕ್ತಾ ಇದ್ದೀರಾ, ಹೇಗೆ ಕೆಲಸ ಮಾಡಿಸ್ತೀರಾ ಅನ್ನೋದು ನೋಡಿದೀವಲ್ಲ ಮೇಡಮ್, ತುಂಬಾ ಖುಷಿ ಅನ್ಸುತ್ತೆ. ನಾನು ನಮ್ಮ ತಂದೆಯವ್ರನ್ನು ಕರೆದು ತೋರಿಸ್ತಿರ್ತೀನಿ, ನೋಡಿ ಅಪ್ಪಾಜಿ ಹೆಂಗ್ ಮಾಡಿದಾರೆ ಕೆಲಸ. ಆಮೇಲೆ ಮೇಡಮ್, ಈಗ ನೋಡ್ರಿ, ಸ್ಟಾರ್ಟಿಂಗ್ ಅಡ್ವಾನ್ಸ್ ಮಾಡಿದ್ರಿ, ನೆಕ್ಸ್ಟ್ ಒಂದು 10 ಲಕ್ಷ ಕೊಟ್ರಿ ಇನಿಷಿಯಲ್ ಅಡ್ವಾನ್ಸ್ ಥರ. ಅವಾಗ ಏನಾದ್ರು ಇದು ಮನೆ ನಮಗೆ, ಯಾಕೆಂದ್ರೆ ಅವಾಗಿಂದ ನಿಮಗೆ ಲೋನ್ ಆಗುತ್ತಾ ಇಲ್ಲ ಅಂತ ಕ್ಲಾರಿಟಿ ಇಲ್ಲ, ಎಷ್ಟು ಲಕ್ಷ ಲೋನ್ ಬರುತ್ತೆ ಅಂತ ಕ್ಲಾರಿಟಿ ಇಲ್ಲ, ಇನ್ನು ಅವ್ರ ಮನೆ ಸೇಲ್ ಆಗಿರೋ ದುಡ್ಡು ಕೂಡ ಕೈಯಲ್ಲಿದ್ದಿಲ್ಲ. ಜಸ್ಟ್ ಒಂದು ಲೀಸ್ ಅಮೌಂಟು ಸ್ವಲ್ಪ ಸಿಕ್ತು, ಪೇಮೆಂಟ್ ಕೊಟ್ರಿ, ನಾವು ಆಯಿತು ಅಂತ ಸುಮ್ಮನೆ. ಆ ಟೈಮಲ್ಲಿ ಏನಾದ್ರು ಭಯಗಳು ಏನಾಗ್ಬಿಡ್ತದೋ ಅನ್ನೋದಿತ್ತ ಸರ್? ನನಗೆ ಅದು ಒಂದು ಕಾನ್ಫಿಡೆನ್ಸ್ ಇತ್ತು ಸರ್, ಅದು ಯಾಕೆ ಅಂತ ಗೊತ್ತಿಲ್ಲ. ಅದೇ ಹೇಳ್ತಿದ್ದೀನಲ್ಲ, ನನಗೆ ತಗೊಳ್ಳೇಬೇಕು ಮನೆನ, ಯಾವುದೇ ಕಾರಣಕ್ಕೂ ನಾನು ಬಿಡಲೇಬಾರ್ದು ಅನ್ನೋದೊಂದು ಕಾನ್ಫಿಡೆನ್ಸ್ ನನಗೆ ಒಳಗಿಂದ ಯಾರೋ ನನಗೆ ಹೇಳ್ತಾ ಇದ್ದಾರೇನೋ ಅನ್ನೋ ತರ. ಇಲ್ಲ, ಬಿಡ್ಲೇಬಾರ್ದು, ಏನಾಗುತ್ತೆ ಆಗ್ಲಿ, ಮುನ್ನುಗ್ಗು ಅನ್ನೋ ತರ. ನಿಜವಾಗ್ಲೂ ಅವ್ರ ಬ್ಲೆಸ್ಸಿಂಗ್ಸ್ ನನಗೆ ಹೆಂಗೆ ಕೈ ಹಿಡ್ದು, ಚಿಕ್ಕ ಮಕ್ಕಳನ್ನ ಹೆಂಗೆ ಎತ್ತಿ ಹಿಂಗೆ ತೊಟ್ಲಲ್ಲಿ ಮಲಗಿಸ್ತಾರಲ್ಲ ಸರ್, ಆ ತರ ನನಗೆ ಕೈ ಹಿಡ್ದು, ಅವ್ರು ಇಲ್ಲ, ಪ್ರೆಸೆಂಟ್ ಇಲ್ಲ ಸರ್, ಆದ್ರೆ ಅವ್ರು ನನ್ನಲ್ಲಿ ಇದಾರೆ. ಅದು ಏನೋ ಒಂಥರ ನನಗೆ ಆತರ, ಇಲ್ಲ ಆಗತ್ತೆ ಮುನ್ನುಗ್ಗು. ಯಾಕೆಂದ್ರೆ ಅವ್ರ ಕನಸಿತ್ತದು, ಅವ್ರ ಕನಸು, ಸೊ ಅದನ್ನ ಅವರು ನೆರವೇರಿಸ್ತಾ ಇದ್ದಾರೆ ನಿಮ್ಗೆ, ನಿಮ್ಮ ಖಂಡಿತ ಜೊತೆಲಿ ಇದ್ಬಿಟ್ಟು ಅಲ್ವಾ? ಖಂಡಿತ ಸರ್, ಪ್ರತಿಯೊಂದಕ್ಕೂ ಹೆಜ್ಜೆಗೂ ಅವ್ರು ನನ್ನ ಜೊತೆ ಇದ್ದೇ ಇದ್ದಾರೆ ಸರ್. ಆಮೇಲೆ ಒಂದ್ ಚಿಕ್ಕ ವಿಷಯಗಳಿಗೂ ಓನರ್ಗಳು ಅಂದ್ರೆ ಗಲಾಟೆ ಮಾಡೋದು, ಮನೆ ಬಿಟ್ಬಿಡ್ರಿ, ಖಾಲಿ ಮಾಡ್ರಿ ಅನ್ನೋ ವಿಷಯಗಳು ಬಂದೇ ಬರುತ್ತೆ ಸರ್.